ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ಅಂತಂದ್ರೆ, ನಾನು ಇವತ್ತು ಗುರುವಾರ ಅಲ್ವಾ, ರಾಯರ ಮಠಕ್ಕೆ ಹೋಗ್ಬೇಕಾಗಿತ್ತು ಅಂತೇಳಿ ನಾನು ರೆಡಿ ಆಗ್ತಿದ್ದೆ. ರೆಡಿ ಆಗೋಕ್ಕಿಂತ ಮುಂಚೆ ಮನೇಲಿ ಸ್ವಲ್ಪ ಕೆಲಸ ಇತ್ತು. ಅದು ಮಾಡೋಷ್ಟರಲ್ಲಿ ಟೈಮ್ ಆಗೋಯ್ತು. ಇನ್ನೇನು ಸಾಯಂಕಾಲ ಹೋಗೋಣ ಅನ್ಕೊಂಡೆ. ಅಷ್ಟರಲ್ಲಿ ನನಗೆ ಇನ್ಫಾರ್ಮೇಶನ್ ಬಂತು, ಬುರ್ಮಾಕ್ನಹಳ್ಳಿಯಲ್ಲಿ ಆಂಜನೇಯ ರಥೋತ್ಸವ ಇದೆ ಅಂತ ಹೇಳಿದ್ರು. ಹಾಗಾಗಿ ರೆಡಿ ಆಗ್ಬಿಟ್ಟು ಹಾಗೆ ಹೊರಟೆ. ಹೊರಟಿದ್ದಾದ್ಮೇಲೆ ದಾರಿ ಮಧ್ಯದಲ್ಲಿ ಹೀಗೆ ಅಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಮುಂದೆ ನೇರ ಬಂದ್ಬಿಟ್ಟೆ. ಬುರ್ಮಾಕ್ನಹಳ್ಳಿಯಲ್ಲಿ ಬಂದೇ ಬಿಟ್ಟೆ. ನೋಡಿ, ಆಂಜನೇಯ ಟೆಂಪಲ್ ಹತ್ರ ಬಂದು ಆಂಜನೇಯ ಟೆಂಪಲ್ ಹತ್ರ ಗಾಡಿ ನಿಲ್ಲಿಸಿದೆ. ನಮ್ ಶೌರ್ಯ ಅಕಾಡೆಮಿ ಸ್ಟೂಡೆಂಟ್ಸ್ ಸಿಕ್ಕಿದ್ರು. ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡ್ಬಿಟ್ಟು ಹಾಗೆ ಅದು ಬೇರೆ ಇವತ್ತು ಹನುಮ ಜಯಂತಿ ಇತ್ತು. ಹಾಗಾಗಿ ನಾನು ಟೆಂಪಲ್ಗೆ ಹೋಗಿ ಬರೋಣ ಅನ್ಕೊಂಡೆ ಬಂದೆ. ನೋಡಿದ್ರೆ ಇಲ್ಲಿ ಈ ತರ ಒಂದು ಬ್ರಹ್ಮ ಮಹೋತ್ಸವ ಇದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಹೇಳಿದಾದ್ಮೇಲೆ ನೋಡೋಣ ಅಂತ ಬಂದೆ. ತುಂಬಾ ಚೆನ್ನಾಗಿತ್ತು ಅಂತಂದ್ರೆ, ಎಷ್ಟು ಸಖತ್ತಾಗಿ ಅಲಂಕಾರ ಮಾಡಿದ್ರು ಅಂತಂದ್ರೆ, ಆ ಹೂವಿನ ಡೆಕೋರೇಷನ್ ನೋಡ್ಬೇಕು ಅಂತಂದ್ರೆ ಎಷ್ಟು ಹೂವು ತಂದಿರ್ಬಹುದು, ಯಾವ ತರ ಡೆಕೋರೇಷನ್ ಮೇಲೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ನನ್ಗೂ ಸ್ವಲ್ಪ ಆಶ್ಚರ್ಯ ಆಯ್ತು. ಅನ್ಕೊಂಡ್ಬಿಟ್ಟು ಒಳಗಡೆ ಬಂದೆ. ಒಳಗಡೆ ಬಂದ್ ನೋಡಿದ್ರೆ ಹೋಮ ಹವನ ಎಲ್ಲಾ ನಡೀತಾ ಇತ್ತು. ನನ್ಗೆ ಅಷ್ಟು ಗೊತ್ತಾಗ್ಲಿಲ್ಲ. ಬಟ್ ಒಳಗಡೆ ಹೋದೆ. ಒಳ್ಳೆ ಟೈಮಿಗೆ ಬಂದೆ ಅನ್ಕೊಂಡೆ. 11:30 ಆಗಿತ್ತು. ಇಲ್ಲಿ ಅರ್ಚನೆ ಎಲ್ಲ ಮಾಡ್ತಿದ್ರು. ಅರ್ಚನೆ ಮಾಡಿಸ್ಕೊಂಡ್ಬಿಟ್ಟು ಮತ್ತೆ ಲಾಸ್ಟಿಗೆ ಆ ಆಂಜನೇಯ ಟೆಂಪಲ್ ಒಳಗಡೆ ಹತ್ರ ಅಂದ್ರೆ ಗರ್ಭಗುಡಿಯ ಹತ್ರ ನೋಡಕ್ ಅಂತ ಬಿಡ್ತಿದ್ರು. ನಾನು ಮುಂದೆ ಹೋದೆ. ಇಲ್ಲಿ ನೋಡಿ, ನಾನು ಅರ್ಚನೆ ಮಾಡಿಸಿದೆ. ಅರ್ಚನೆ ಮಾಡಿಸಿದಾದ ನಂತರ ಮಂಗಳಾರತಿ ಬರುತ್ತೆ. ಮಂಗಳಾರತಿ ಬಂದಾದ್ಮೇಲೆ ನಾವು ಹಿಂಗ್ ರೌಂಡ್ ಹಾಕೊಂಡು ರೈಟ್ ಇಂದ ಲೆಫ್ಟಿಗೆ ಹೋಗ್ಬೇಕಿತ್ತು. ಹಾಗಾಗಿ ನಾನೇನ್ ಮಾಡ್ದೆ, ಇನ್ನೇನ್ ಮಾಡೋದು ಅಂತೇಳಿ ರೈಟಿಗೆ ಹೋದೆ. ನಿಂತ್ಕೊಂಡೆ. ಅಲ್ಲಿ ಪೂಜೆ ಮುಗೀತು. ಪೂಜೆ ಮುಗ್ದಾದ್ಮೇಲೆ ಎಲ್ರಿಗೂ ಅಲ್ಲಿ ಗರ್ಭಗುಡಿ ಹತ್ರ ತಂದೆ ಆಂಜನೇಯನ ನೋಡಕ್ ಅಂತ ಹೇಳಿ ಬಿಡ್ತಾ ಇದ್ರು. ನಾನು ಆ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ, ಕೊನೆಗೂ ರೈಟ್ ಸೈಡ್ ಇಂದ ಮುಂದೆ ಬಂದೇ ಬಿಟ್ಟೆ. ಮುಂದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಟೆಂಪಲ್ಗೆ ಅಂತಂದ್ರೆ, ನಿಜ 2 ಕಣ್ಣು ನೋಡಕ್ ಸಾಲ್ದು. ಆ ಆಂಜನೇಯ ದೇವ್ರಿಗಂತೂ ಬೆಣ್ಣೆ ಕೃಷ್ಣ ಇದ್ದಂಗಿದ್ರು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದ್ರೆ, ಸಖತ್ತಾಗಿ ಬೆಣ್ಣೆಯಿಂದ ಅಲಂಕಾರ ಮಾಡಿದ್ರು. ನಂದನ ಅಂತ ಸುಮ್ನೆ ಅಲ್ಲ, ಭಗವಂತ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿತ್ತು ಅಂತಂದ್ರೆ, ಎಲೆಯಿಂದ ಮತ್ತೆ ಎಲೆ ಪೂಜೆನೂ ಮಾಡಿದ್ರು. ಸಖತ್ತಾಗಿ ಅಲಂಕಾರ ಮಾಡಿದ್ರು. ಕೇಸರಿ ನಂದನಿಗೆ ನೋಡಕ್ಕೆ 2 ಕಣ್ಣು ಸಾಲ್ದಾಗ್ತಿತ್ತು. ಹೀಗೆ ನಾವು ಪೂಜೆ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿ ಪ್ರದಕ್ಷಿಣೆ ಹಾಕೊಂಡ್ಬಿಟ್ಟು ಮಂಗಳಾರತಿ ಎತ್ಕೊಂಡ್ಬಿಟ್ಟು ಈ ಕಡೆ ತಗೊಂಡು ಈ ಕಡೆ ಬಂದ್ವಿ. ಮತ್ತೆ ತೀರ್ಥ ಕೊಡ್ತಿದ್ರು. ತೀರ್ಥ ಕೊಟ್ಬಿಟ್ಟು ಭಗವಂತಂದು ಒಂದು ಹಾರ ಕೊಟ್ರು ನನ್ಗೆ. ಹಾರ ಎತ್ಕೊಂಡ್ಬಿಟ್ಟು ಹಾಗೆ ಮುಂದೆ ಬಂದು ಸುತ್ತ ನೋಡ್ಕೊಂಡ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅರ್ಶಿಣ ಕುಂಕುಮ ತಗೊಂಡೆ. ಹೂವ ತಗೊಂಡು ದೇವ್ರ ಮೇಲಿಂದ ಹೂವ ಅಲ್ಲಿ ಇಟ್ಟಿದ್ರು. ಅದನ್ನು ಎತ್ಕೊಂಡೆ. ನಾನು ಎತ್ಕೊಂಡ್ಬಿಟ್ಟು ಹಂಗೆ ಮುಂದಕ್ ಬಂದು ಕೂತ್ಕೊಂಡಿದ್ವಿ. ಮೇಲೆಲ್ಲ ಎಷ್ಟು ಚೆನ್ನಾಗಿ ಬರ್ದಿದ್ರು ಗೊತ್ತಾ? ಜೈ ಶ್ರೀರಾಮ್ ಜೈ ಶ್ರೀರಾಮ್ ಘೋಷಣೆ ಸಮೇತ ತುಂಬಾ ಜಾಸ್ತಿ ಇತ್ತು. ಘೋಷಣೆ ಒಂದ್ ಕೇಳಿದ್ರೆ ಸಾಕು, ಆ ಒಂದು ಜೈ ಶ್ರೀರಾಮ್ ಅನ್ನೋ ಒಂದು ನಾಮ ಕೇಳಿದ್ರೆ ಸಾಕು, ಮನಸ್ಸೆಲ್ಲ ಪ್ರಶಾಂತವಾಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಹೇಳ್ತಿದ್ರು. ಹಾಗೆ ಅರ್ಶಿಣ ಕುಂಕುಮ ಅಲ್ಲಿ ಇನ್ನೊಂದ್ ಸೈಡ್ ಇಟ್ಟಿದ್ರು. ಅರ್ಶಿಣ ಕುಂಕುಮ ತಗೊಂಡೆ. ಅರ್ಶಿಣ ಕುಂಕುಮ ತಗೊಂಡ್ಬಿಟ್ಟು ಅಲ್ಲೊಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಯಾಕಂದ್ರೆ ದೇವಸ್ಥಾನದಲ್ಲಿ ಬಂದಾಗ ಸ್ವಲ್ಪ ಹೊತ್ತು ಕೂತ್ಕೋಬೇಕಂತೆ. ಹಾಗಾಗಿ ನಾವು ಅಲ್ಲಿ ಕೂತ್ಕೊಂಡ್ವಿ. ಕೂತ್ಕೊಂಡಿದ್ದಾದ್ಮೇಲೆ ಮತ್ತೆ ನಾವು ಎದ್ದು ಮುಂದಕ್ಕೆ ಹೋಗ್ಬೇಕಾಗಿತ್ತಲ್ವಾ. ಮುಂದೆ ಹೋಗ್ಬೇಕಾದ್ರೆ ಇಲ್ಲಿ ಹೋಮ ನಡೆದಿತ್ತು. ಹೋಮ ಎಲ್ಲ ನನ್ ಕರೆಕ್ಟಾಗಿ ಅಂತಂದ್ರೆ 12:30 1 ಗಂಟೆಗೆ ಹೋಗಿದ್ದು ಅನ್ಕೊಂತೀನಿ. ಹೋಮ ಎಲ್ಲ ಕಂಪ್ಲೀಟ್ ಆಗಿತ್ತು. ಹೋಮ ಅಲ್ಲಿ ನೋಡ್ಕೊಂಡ್ಬಿಟ್ಟು ಅಲ್ಲಿ ನಾವು ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ಮುಂದೆ ಬಂದ್ವಿ. ಮುಂದೆ ಬಂದಿದ್ರೆ ಗರ್ಭಗುಡಿಗೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದ್ರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ತುಂಬಾ ಚೆನ್ನಾಗಿನೇ ಇತ್ತು. ಎಷ್ಟಂದ್ರೆ ಹೇಳಕ್ ಪದಗಳೇ ಸಾಲದು. ಅಷ್ಟು ಆಂಜನೇಯ ಒಂದು ವಿಗ್ರಹ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತ ನೋಡಿ. ಮೇಲ್ಗಡೆ ಎಲ್ಲಾ ಫ್ಲವರ್ ಡೆಕೋರೇಷನ್ ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿದ್ರು ಅಂತಂದ್ರೆ, 2 ಕಣ್ಣು ನೋಡಕ್ ಸಾಲದು ಅಂತ ಹೇಳ್ತಿದ್ನಲ್ವಾ, ಇದಕ್ಕೆ ಹೇಳಿದ್ದು. ಇಲ್ಲೆಲ್ಲ ನಾನು ಕುತ್ಕೊಂಡ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡಿದೆ. ಇದು ಕುತ್ಕೊಂಡಿರುವಾಗ ವಿಡಿಯೋ ಮಾಡಿರೋದು. ಇದನ್ನ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾನು ಇಲ್ಲಿಂದ ನೇರ ಆಚೆ ಹೋಗ್ಬೇಕಾಗಿ ಬಂತು. ಆಚೆ ಹೋಗ್ಬೇಕಾದ್ರೆ ಇದ್ರಲ್ಲೇ ಬಾಗ್ಲಲ್ಲೇ ಇನ್ನೊಂದ್ಸತಿ ದೇವ್ರಿಗೆ ನೋಡ್ಬೇಕು ಅನ್ನಿಸ್ತು. ಹಿಂದೆ ತಿರ್ಗಿ ನೋಡ್ದೆ. ಎಷ್ಟು ಚೆನ್ನಾಗಿ ಮಂಗಳಾರತಿ ಮತ್ತೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಅಷ್ಟು ಚೆನ್ನಾಗಿತ್ತು. ನೋಡಕ್ 2 ಕಣ್ಣು ಸಾಲದು. ನೋಡಿ ಅಪ್ಪ, ಕೇಸರಿ ನನ್ಗೆ ಜೈ ಅಂತ ಅನ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಮುಂದೆ ಬಂದ್ವಿ. ಗರ್ಭಗುಡಿಯಿಂದ ಆಚೆ ಬರ್ಬೇಕಾಗಿ ಬಂತು.
ಈ ಸಮಯದಲ್ಲಿ ನಾವು ಆಚೆ ಬಂದ್ವಿ. ಯಾಕಂತಂದ್ರೆ ಈ ಕಡೆ ಆ ತೇರು ಅಲಂಕಾರ ನಡೀತಾ ಇತ್ತು, ಹಾಗೆ ಹೋಮ ಎಲ್ಲ ನಡೀತಾ ಇತ್ತು. ತೇರಲ್ಲಿ ದೇವ್ರು ಕುಂದರ್ಸ್ಬೇಕಲ್ಲ, ಹಾಗಾಗಿ ಇದು ತೇರಿನ ಮೇಲೆ ಹಾಕಕ್ಕೆ ಅಂತೇಳಿನೇ ಮಾರ್ತಾ ಇದ್ರು. ಅಲ್ಲಿಂದ ನಾನು ಇಲ್ಲಿ ಹೋದೆ. ದೇವರ ವಿಗ್ರಹಕ್ಕೆ ಎಲ್ಲ ಪೂಜೆ ಸಲ್ಲಿಸ್ತಿದ್ರು. ಇಲ್ಲಿ ಪೂಜೆ ಸಲ್ಲಿಸ್ಬಿಟ್ಟು ವಿಗ್ರಹನ ತಗೊಂಡೋಗಿ ರಥದಲ್ಲಿ ಇಡ್ಬೇಕಲ್ವಾ, ಹಾಗಾಗಿ ಪೂಜೆ ಸಲ್ಲಿಸ್ತಾ ಇದ್ರು. ಇಲ್ಲಿಂದ ನಾನು ವಿಗ್ರಹಕ್ಕೆ ಪೂಜೆ ನಡೀತಾ ಇದೆ ಅಲ್ವಾ, ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ಮುಂದೆ ಬಂದೆ. ರಥ ಸೈಡ್ ಬಂದೆ ನಾನು. ರಥ ಸೈಡ್ ಬರ್ಬೇಕಾದ್ರೆ ಇಲ್ಲಿ ಅಂಗಡಿ ಮುಂಗಟ್ಟಿದ್ವು. ಸ್ವಲ್ಪ ಹಂಗೆ ವಿಡಿಯೋ ಮಾಡಿದೆ. ಎಷ್ಟು ಚೆನ್ನಾಗಿತ್ತಲ್ವಾ ನೋಡಕ್ಕೆ. ಆ ಜಾತ್ರೆ ಅಂದ್ರೇನೆ ಹಾಗೆ ಅಲ್ವಾ, ಸಖತ್ತಾಗಿ ಇತ್ತು. ನೋಡ್ಕೊಂಡ್ಬಿಟ್ಟು ನೋಡಿ, ಇದು ಆಂಜನೇಯ ಟೆಂಪಲ್ ಗೋಪುರ, ಹಾಗೆ ದೇವರ ಒಂದು ರಥ. ಇದು ಈ ರಥದಲ್ಲಿ ರಾಮ, ಲಕ್ಷ್ಮಣ ಮತ್ತೆ ಸೀತಾ, ಹನುಮಂತ ಎಲ್ಲರನ್ನೂ ಕುಂದರ್ಸ್ಬೇಕಾದ್ರೆ ಈ ಟೈಮಲ್ಲಿ ನಾನು ಬೇರೆ ಕಡೆ ಹೋದೆ. ಯಾಕಂದ್ರೆ ಅಲ್ಲಿ ಅಜ್ಜಿ ನನಗೆ ಏನಂದ್ರು, ಅಮ್ಮ ಅಲ್ಲಿ ಪ್ರಸಾದ ಕೊಡ್ತಿದ್ದಾರೆ, ಪಾನಕ ಕೊಡ್ತಿದ್ದಾರೆ, ಹೋಗು ಅಂತ ಹೇಳಿದ್ರು. ಇಲ್ಲಿಂದ ನಾನು ಪಾನಕ ಪ್ರಸಾದ ಅಲ್ವಾ, ಭಗವಂತನ ಪ್ರಸಾದ ಬಿಟ್ಟು ಹೋಗ್ಬಾರ್ದಂತೆ. ಹಾಗಾಗಿ ನಾನು ಪ್ರಸಾದ ಇಸ್ಕೊಂಡು ಹೋಗೋಣ ಅಂತೇಳಿ ಮುಂದೆ ಬಂದ್ವಿ. ಅಲ್ಲಿ ಮುಂದೆ ಬಂದು ಮಜ್ಜಿಗೆ ಮನಕ ಕೋಸಂಬರಿ ಕೊಡ್ತಿದ್ರು. ಅಲ್ಲಿ ಹೋಗ್ಬೇಕಾಗಿ ಬಂತು. ಇಲ್ಲಿ ವಿಡಿಯೋ ನ್ಯೂಸ್ ಟಿವಿಯವ್ರು ಬಂದಿದ್ರು, ಅವರು ವಿಡಿಯೋ ಮಾಡ್ತಾ ಇದ್ರು. ಅಲ್ಲಿಂದ ನಾವು ನೋಡಿ ಪ್ರಸಾದಕ್ಕೆ ಬಂದ್ವಿ. ಸಖತ್ ಕ್ಯೂ ಅಲ್ಲಿ ಇತ್ತು. ಜನ ಅಂತೂ ತುಂಬಾನೇ ಜನ ಇದ್ರು. ಆದರೆ ಪ್ರಸಾದ ಮಾತ್ರ ಸಖತ್ತಾಗಿತ್ತು. ಪ್ರಸಾದ ಅಂತಾನೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಪಾನಕನ್ನು ಪ್ರಸಾದದ ರೂಪದಲ್ಲೇ ಕೊಡೋದಲ್ವಾ, ಹಾಗಾಗಿ ಪ್ರಸಾದ ಅಂತ ಹೇಳ್ತಾ ಇದ್ದೀನಿ. ಪಾನಕ ಅಂತೂ ಏನಿದು ಮಜ್ಜಿಗೆ ಮತ್ತೆ ಸುಮ್ರಿ ಅಂತೂ ಸೂಪರ್ ಆಗಿತ್ತು. ನಾನು ಹೋದೆ, ಲೈನಲ್ಲಿ ಹೋಗಿ ಇಸ್ಕೊಂಡ್ಬಿಟ್ಟು, ಹಾಗೆ ನೋಡಿ ಸರಿಯಾಗಿ ರೆಡಿನೂ ಆಗಿರ್ಲಿಲ್ಲ, ಹಂಗೆ ಹೋದೆ. ಯಾಕಂತಂದ್ರೆ ದೇವರ ಒಂದು ತೇರ್ ನನಗ್ ಸಿಗುತ್ತೋ ಇಲ್ವೋ ಅನ್ಕೊಂಡ್ ಬೇಗ ಹಂಗೆ ತಲೆ ಬಾಚ್ಕೊಂಡು ಹೋದ್ರೆ ಇನ್ನು ರೆಡಿ ಮಾಡ್ತಿದ್ರಲ್ವಾ ತೇರ್ಗೆ, ಹಾಗಾಗಿ ನಾನು ಪ್ರಸಾದ ಸ್ವಲ್ಪ ಇಸ್ಕೊಂಡ್ಬಿಡೋಣ ಅಂತೇಳಿ ಹೋಗಿ ಇಸ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಕುತ್ಕೊಂಡ್ಬಿಟ್ಟು ತಿಂದ್ಬಿಟ್ವಿ. ತಿಂದಿದ್ದಾದ್ಮೇಲೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ನೇರ ಎಲ್ಲಿ ಬಂದ್ವಿ, ರಥದ ಹತ್ರ ಬಂದ್ವಿ. ರಥದ ಹತ್ರ ಬಂದ ತಕ್ಷಣ ಟೆಂಪಲ್ ಅಲ್ಲಿ ರಥದಲ್ಲಿ ತಂದೆ ಆಂಜನೇಯನ್ ವಿಗ್ರಹ ಎಲ್ಲಾ ಕುಂದರ್ಸ್ಬಿಟ್ಟಿದ್ದಾರೆ. ಅಯ್ಯೋ ಎಂತ ಟೈಮ್ ಆಯ್ತಲ್ವಾ ಅನ್ಕೊಂಡ್ಬಿಟ್ಟು ಅಲ್ಲಿ ಮತ್ತೆ ನಾನು ಹೋಗ್ಲೆ ಈ ಟೈಮಿಗೆ ಆದ್ರೂ ಬಂದಲ್ಲ ಅನ್ಕೊಂಡ್ಬಿಟ್ಟು ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ಆದರೆ ಇಲ್ಲೊಂದು ಸರ್ಪ್ರೈಸ್ ಏನಪ್ಪಾ ಅಂತಂದ್ರೆ, ಈ ಗ್ರೂಪ್ ನೋಡಿ, ಈ ಗ್ರೂಪ್ ಯಾರ್ದು ಅಂತ ನಿಮ್ಗೆಲ್ಲ ಕೇಳಿಸ್ತಾ ಇತ್ತು. ಯಾರ್ದು ಅಂತ ಹೋಗಿ ನೋಡಿದ್ರೆ ಮಂಜೇಶ್, ತುಂಬಾ ಫೇಮಸ್ ಇವರು. ಮಂಜೇಶ್ ಅವರು ಇನ್ಸ್ಟಾಗ್ರಾಮ್ ಅಲ್ಲೂ ಮತ್ತೆ ಯೂಟ್ಯೂಬ್ ಅಲ್ಲೂ ಸಮೇತ ತುಂಬಾ ಫೇಮಸ್. ಮಂಜೇಶ್ ತಮಟೆ ವಾದ್ಯದವ್ರಿಗೂ ಅವ್ರದ್ದು ವಾದ್ಯ ನಡೀತಾ ಇತ್ತು. ಅಲ್ಲೊಂದ್ ಸ್ವಲ್ಪ ನಾನು ವಿಡಿಯೋ ಮಾಡಿದೆ. ಈ ವಿಡಿಯೋ ಇನ್ನೊಂದು ಶಾರ್ಟ್ ಅಲ್ಲಿ ಅವರ ಸಾಂಗ್ಸ್ ಎಲ್ಲ ನಾನು ಇನ್ನೊಂದು ಶಾರ್ಟ್ ಅಲ್ಲಿ ಕಳಿಸ್ತೀನಿ. ಅಂದ್ರೆ ಇನ್ನೊಂದು ವಿಡಿಯೋದಲ್ಲಿ ಫುಲ್ ಫೇಮಸ್ ಇವರು ತಮಟೆ ವಾದ್ಯದಲ್ಲಿ. ಹಾಗಾಗಿ ಇವ್ರನ್ನ ಒಂಚೂರು ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂತಂದ್ರೆ ಯಾರೆಲ್ಲ ಇದನ್ನ ಫಾಲೋ ಮಾಡಿದಿರೋ, ಸಬ್ಸ್ಕ್ರೈಬ್ ಆಗಿದಿರೋ, ಪ್ಲೀಸ್ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಾನು ಇಲ್ಲೊಂಚೂರು ವಿಡಿಯೋ ಮಾಡ್ಕೊಂಡ್ಬಿಟ್ಟು ತೇರನ್ನ ಹಾಗೆ ಎಳೆದ್ಬಿಟ್ರು. ಜೈ ಶ್ರೀರಾಮ್ ಅನ್ನೋ ಒಂದು ಘೋಷಣೆ ಮೂಲಕ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಮುಳುಗ್ತಾ ಇತ್ತು. ಹಾಗೆ ತೇರನ್ನ ಮುಂದಕ್ಕೆ ಬರ್ತಾನೆ ಇತ್ತು. ಅಲ್ಲಿ ಸ್ವಲ್ಪ ನುಗ್ಲಾಗಿತ್ತು, ಯಾಕಂದ್ರೆ ನಾನು ಸ್ವಲ್ಪ ಮುಂದೆನೆ ಇದ್ದೆ, ಹತ್ರನೇ ಇದ್ನಲ್ವಾ, ಹಾಗಾಗಿ ಸ್ವಲ್ಪ ನುಗ್ಲಾಯಿತು. ಬೇಗ ತೇರ್ ಎಳ್ಕೊಂಡ್ ಬಂದ್ಬಿಟ್ರಲ್ವಾ, ಹಾಗಾಗಿ ಹೆಣ್ಮಕ್ಳೆಲ್ಲ ತೇರ್ ಎಳಿತಿದಾರೆ ನೋಡಿ, ತಳ್ತಿದ್ದಾರೆ ಹಿಂದ್ಗಡೆಯಿಂದ. ಭಗವಂತ ಒಳ್ಳೇದ್ ಮಾಡು ನಮ್ಗೆ ಅನ್ನೋ ಒಂದು ಭರವಸೆಯಿಂದ ಮಾಡ್ತಿರೋದು. ಇಲ್ಲಿಂದ ನೇರ ಆ ತೇರ್ ಮುಂದೆ ಹೋಯ್ತು. ಮುಂದೆ ಹೋದ ನಂತರ ನಾವ್ ಇನ್ನೇನು ಹೊರಟಿದ್ವಿ, ಮನೆಗ್ ಹೋಗೋಣ ಅಂತ ಹೊರಟಿದ್ವಿ. ಅಲ್ಲಿ ಯಾರೋ ಇದ್ದು ಪ್ರಸಾದ ಹಾಕ್ತಿದಾರಪ್ಪ, ಪ್ರಸಾದ ದಾಸೋಹ, ಅನ್ನ ದಾಸೋಹ ಇದೆ, ಊಟ ಮಾಡ್ಕೊಂಡು ಹೋಗಿ ಅಂತ ಅಜ್ಜಿ ಹೇಳಿದ್ರು. ಎಲ್ಲಿ ಅಜ್ಜಿ ಅಂತ ಕೇಳಿದ್ರೆ ಮತ್ತೆ ನೋಡಿ ರೈಟ್ ಸೈಡಿಗೆ ಅಲ್ಲಿ ಹೋಗ್ತಿದಾರಲ್ವಾ, ಅಲ್ಲೇ ಹಾಕ್ತಾರ ಹೋಗಿ ಅಂತಂದ್ರು. ಮತ್ತೆ ಇಲ್ಲಿಂದ ನಾನು ವಿಡಿಯೋ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾಗಿತ್ತು. ಇಲ್ಲಿಂದ ಮತ್ತೆ ದಾಸೋಹ ಇದೆ ಅಂತಲ್ವಾ ಅಂತ ಹೇಳಿ ಹೋದ್ವಿ. ಮುಂದೆ ಹೋದ್ರೆ ಏನು ಅದೇ ಫಸ್ಟ್ ಸ್ಟಾರ್ಟಿಂಗ್ ಬಿಡ್ತಿದ್ದಾರೆ. ನುಗ್ಲು ಎಲ್ರು ತಳ್ಕೊಂಡ್ ಹೋಗ್ತಾ ಇದ್ರು. ಇನ್ನು ನಾವು ಹೋಗೋಣ ಅಂತೇಳಿ ಹೊರಟ್ವಿ. ಹೋದ್ರೆ ಅಲ್ಲಿ ಫುಲ್ ನುಗ್ಲಾಗ್ತಿತ್ತು. ಆದ್ರೂ ಪರವಾಗಿಲ್ಲ, ಹೋದ್ವಿ. ನೋಡಿ ಇದೇ ಪ್ಲೇಸ್. ಆದ್ಮೇಲೆ ನಮ್ಗೂ ಲಾಸ್ಟ್ ಎಂಡಿಂಗ್ ಅಲ್ಲಿ ಸಿಕ್ತು ಪ್ಲೇಸು. ನುಗ್ಲಾಗಿತ್ತು, ಹಾಗಾಗಿ ನಾವು ಹೋದ್ವಿ. ಇಲ್ಲಿ ಆಂಟಿ ಯಾರೋ ಬನಾನಾ ಮಕ್ಳಿಗೆಲ್ಲ ಕೊಡ್ತಾ ಇದ್ರು. ಇಲ್ಲಿಂದ ನಾನು ಮುಂದೆ ಹೋದ ನಂತರ ಅಲ್ಲಿ
ನೋಡಿ ಇಲ್ಲಿ ಸ್ಟ್ರಕ್ ಆಗ್ಬಿಟ್ವಿ, ಫುಲ್ ಸ್ಟ್ರಕ್ ಆಗ್ಬಿಟ್ಟು ಒಳಗಡೆ ಹೋದ್ವಿ. ಒಳಗಡೆ ಬಂದು ಎಲ್ಲರೂ ಕೂತ್ಕೊಂಡ್ವಿ. ಲಾಸ್ಟ್ ಎಂಡಿಂಗ್ ಅಲ್ಲಿ ನಮಗೂ ಲಾಸ್ಟ್ ಈ ಕಡೆಯಿಂದ 2ನೇ ಲೈನ್ ಅಲ್ಲಿ ನಮಗ್ ಸೀಟ್ ಸಿಕ್ತು. ಅಲ್ಲಿ ಕೂತ್ಕೊಂಡ್ಬಿಟ್ಟು ನಾವು, ಹಾಗಾಗಿ ಇಲ್ಲೇ ಒಂದ್ ಚಿಕ್ಕದಾಗಿ ವಿಡಿಯೋ ಮಾಡೋಣ ಅನ್ಕೊಂಡು ಮಾಡ್ದೆ. ಪಕ್ಕದಲ್ಲಿರೋರು ಅಣ್ಣ ಅಂತೂ ಸುಮ್ನೆ ಹಿಂಗೆ ನೋಡ್ತಾ ಇದ್ರು. ಜಸ್ಟ್ ಅಂದ್ರೆ ಅವ್ರು ಮೊಬೈಲ್ ಅಲ್ಲಿ ಮುಳುಗಿದ್ರು. ಭಗವಂತನ ಪ್ರಸಾದ ಯಾರಿಗ್ ತಾನೇ ಇಷ್ಟ ಇಲ್ಲ ಅಂತ ಅನ್ಕೊಂಡ್ಬಿಟ್ಟು ನಾನು ಹೋಗಿ ಪ್ರಸಾದ ತಿನ್ಕೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ಪ್ರಸಾದ ತಿಂದಿದ್ದಾದ್ಮೇಲೆ ಅಲ್ಲಿಂದ ನೇರ ಆಚೆ ಬರ್ಬೇಕಾಗಿತ್ತು. ಒಳಗಡೆ ಬಂದ್ ಕೂತ್ಕೊಂಡ್ರೆ ಎಷ್ಟು ಪ್ರಶಾಂತವಾಗಿ, ಎಷ್ಟು ನೆಮ್ಮದಿಯ ವಾತಾವರಣ ಇತ್ತು ಗೊತ್ತಾ. ಎಲ್ಲಿ ಹೋದ್ರು ಇಂಥ ವಾತಾವರಣ ಸಿಗಲ್ಲ, ಇಂಥ ನೆಮ್ಮದಿ ಸಿಗಲ್ಲ. ಟೆಂಪಲ್ಗಳಲ್ಲಿ ಹೋದ್ರೆ ಮಾತ್ರ ಇಂಥ ನೆಮ್ಮದಿ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿಂದ ನಾವು ಕುತ್ಕೊಂಡ್ವಿ. ಇನ್ನೇನ್ ಪ್ರಸಾದ ಬಂತು ನೋಡಿ, ಪ್ರಸಾದ ಬಂತು. ಪ್ರಸಾದ ಸೇವನೆ ಮಾಡ್ಕೊಂಡ್ವಿ. ಇಲ್ಲಿ ಲೈಟ್ ಫುಡ್ ಅಂತ ಹೇಳ್ತಾರಲ್ವಾ, ಹಾಗಾಗಿ ಲೈಟ್ ಆಗಿ ತಗೊಂಡ್ಬಿಟ್ಟು ಇಲ್ಲಿಂದ ನಾವು ಮತ್ತೆ ಆಚೆ ಹೋಗ್ಬೇಕಾಗಿ ಬಂತು. ಆಚೆ ಎಕ್ಸಿಟ್ ಆದ್ವಿ. ಎಕ್ಸಿಟ್ ಆದ ತಕ್ಷಣ ಮಕ್ಕಳ ಒಂದು ಗುಂಪು ಎಂತ ಸುಮಧುರವಾದ ಒಂದು ನೃತ್ಯ ಮಾಡ್ತಿದ್ರು ಅಂತಂದ್ರೆ, ಈ ನೃತ್ಯನ ಸಮೇತ ನಾನು ಫುಲ್ ವಿಡಿಯೋದಲ್ಲಿ, ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ನೃತ್ಯ ಅಂತೂ ಎಷ್ಟು ನೀಟಾಗಿ ಮಾಡ್ತಿದ್ರು. ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ಸೇರಿ ನೃತ್ಯ ಮಾಡ್ತಿದ್ರು. ಅಲ್ಲಿ ನೋಡಕ್ಕೆ, ಕೇಳಿಸ್ಕೊಳಕ್ಕೆ ಎಷ್ಟು ಸುಮಧುರವಾಗಿತ್ತು ಅಂತಂದ್ರೆ, ಹಳ್ಳಿ ಸೊಬಗು ಹೆಂಗೆ ಅಂತಂದ್ರೆ ತುಂಬಾ ಚೆನ್ನಾಗಿತ್ತು ಇಲ್ಲಿ. ನೋಡಿ, ಇದನ್ನ ನೋಡ್ಕೊಂಡ್ಬಿಟ್ಟು ನಾವು ಮತ್ತೆ ಇಲ್ಲಿಂದ ನೋಡಿ, ರಥ ಬಂದು ಇಲ್ಲಿ ಸ್ಟಾಪ್ ಆಗಿದೆ. ಬರ್ಬೇಕಾದ್ರೆ ಸ್ವಲ್ಪ ವಿಡಿಯೋ ಮಾಡಿದ್ವಿ. ರಥ ಪೂಜೆ ನಡೀತಾ ಇತ್ತು ಇಲ್ಲಿ. ಊರ ಹೊರಗೆ ಬಂದಿದೆ, ಅಂದ್ರೆ ನೇರ ರೋಡ್ ಮೇಲೆನೆ ಬಂದಿರೋದು. ಇಲ್ಲಿಂದ ನಾವು ಮನೆಗೆ ಬಂದಿದ್ದಾಯ್ತು. ಕೂರ್ಮಾಕ್ನಹಳ್ಳಿಗೆ ಒಂದು ಕತೆ ಇದೆ, ತುಂಬಾ ಒಳ್ಳೆ ರಿಚ್ ಪ್ಲೇಸ್ ಅಂತೆ ಇದು. ಅಷ್ಟು ಪೇರೆಂಟ್ಸ್ ಹೇಳಿದ್ರು. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.